ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಒಂದು ತಿಂಗಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಈ ತಿಂಗಳಲ್ಲಿ ಕನ್ಯಾ ರಾಶಿಯವರು ಏನು ಮಾಡಬೇಕು, ಏನು ಮಾಡಬಾರದು, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬಾರದು, ಮತ್ತು ಈ ತಿಂಗಳಲ್ಲಿ ಲಾಭ ನಷ್ಟ ಎಷ್ಟರ ಮಟ್ಟಿಗೆ, ಸುಖ ದುಃಖ ಅನ್ನತಕ್ಕಂಥದ್ದು ಕುಟುಂಬದಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಅಭಿವೃದ್ಧಿ ಈ ತಿಂಗಳಲ್ಲಿ ಏನಾದರೂ ಆಗುವುದಕ್ಕೆ ಸಾಧ್ಯವೋ, ನಷ್ಟ ಏನಾದರೂ ಆಗುತ್ತಾ, ಅದಕ್ಕೆ ನಾವು ಏನು ಮಾಡಬೇಕು, ಇವೆಲ್ಲ ಪ್ರಮುಖವಾಗಿ ಈ ತಿಂಗಳಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ತಿಳಿದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಪ್ರಮುಖವಾಗಿ ಈ ತಿಂಗಳಲ್ಲಿ ಗ್ರಹಸ್ಥಿತಿಗಳು ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ ಹೇಗಿದ್ದಾನೆ, ಜೊತೆಯಲ್ಲಿ ಗುರುವಿನ ಒಂದು ಪ್ರಮುಖವಾಗಿ ಈ ತಿಂಗಳಲ್ಲಿ ಇರತಕ್ಕಂತಹ ಬದಲಾವಣೆ ಅಂದರೆ ಅದು ಗುರುವಿನ ಬದಲಾವಣೆ. ಗುರು ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದು, ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಗುರು ಬರುವುದರಿಂದ ಕನ್ಯಾ ರಾಶಿಯವರಿಗೆ ಒಂದು ಗೋಲ್ಡನ್ ಟೈಮ್ ಅಂತೇಳಿ ಹೇಳ್ಬೋದು. ಶನಿಯ ದೃಷ್ಟಿ ರಾಶಿಯ ಮೇಲೆ ಇದ್ದರೂ ಕೂಡ ಲಾಭದ ಮೇಲೆ ಲಾಭಸ್ಥಾನಕ್ಕೆ ಗುರು ಬರುವುದರಿಂದ ಒಂದು ವಿಶೇಷವಾದಂತಹ ಸಮಯ ಈ ತಿಂಗಳು. ಜೊತೆಯಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಲೇ ಹೇಳ್ಬೋದು. ಮಣ್ಣನ್ನು ಮುಟ್ಟಿದರೂ ಚಿನ್ನ ಆಗತಕ್ಕಂತಹ ಸಮಯ ಕನ್ಯಾ ರಾಶಿಯವರಿಗೆ. ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂತಹ ಬುಧನೂ ಕೂಡ ತನ್ನ ಸ್ವಸ್ಥಾನವಾದಂತಹ ಮಿಥುನ ರಾಶಿಗೆ ಬರ್ತಾನೆ. ಈ ಎಲ್ಲ ಒಳ್ಳೆಯ ಅಂಶಗಳು ಇರುವುದರಿಂದ ಎಷ್ಟೋ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಒಂದು ಸಮಯ ಅಂಥೇಳಿ ಹೇಳಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಆರ್ಥಿಕವಾದಂತಹ ವಿಚಾರಗಳು ಅಂತ ನಾವು ತೆಗೆದುಕೊಂಡ್ರೆ, ಜೂನ್ ತಿಂಗಳಲ್ಲಿ ಒಂದು ರಾಶಿಯ ಮೇಲೆ ಶನಿಯ ದೃಷ್ಟಿ ಇದೆ. ಶನಿ ಮಿತ್ರನಾಗಿ ಸಪ್ತಮದಲ್ಲಿದ್ದು ಆ ಮೂಲಕ ರಾಶಿಯನ್ನು ದೃಷ್ಟಿಸ್ತಾ ಇದ್ದಾನೆ. ಅದರಿಂದ ಜೊತೆಯಲ್ಲಿ ಗುರು 11ನೇ ಮನೆಗೆ ಬರುವುದರಿಂದ ಎಷ್ಟೋ ವಿಷಯಗಳಲ್ಲಿ, ಆರ್ಥಿಕವಾದಂತಹ ವಿಚಾರಗಳಲ್ಲಿ, ಕೌಟುಂಬಿಕವಾದಂತಹ ವಿಚಾರಗಳಲ್ಲಿ, ಸ್ವಂತ ವ್ಯವಹಾರಗಳಲ್ಲಿ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ಲಾಭವೇ ಅಂದರೆ ಅಭಿವೃದ್ಧಿಯೇ ಅಥವಾ ಸಾಧನೆಗೆ, ನಿಮ್ಮ ಕಷ್ಟಕ್ಕೆ ಪರಿಶ್ರಮಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಈ ತಿಂಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಈ ಕನ್ಯಾ ರಾಶಿಯವರೇ ಇರಬಹುದು. ಕನ್ಯಾ ರಾಶಿಯವರು ಸ್ವಂತ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಸ್ವಂತ ಉದ್ಯಮ. ಖಾಸಗಿ ಕ್ಷೇತ್ರದಲ್ಲಿ IT BT ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಖಾಸಗಿ ಕ್ಷೇತ್ರದಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ಬೋದು. ಸಿನಿಮಾ ಕ್ಷೇತ್ರ ಅಥವಾ ಮಾಧ್ಯಮ ಕ್ಷೇತ್ರ ಇರ್ಬೋದು, ಅಥವಾ ಕಾರ್ಖಾನೆ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಮನೆ ಕಟ್ಟತಕ್ಕಂಥ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರಿಗೆ ಒಂದು. ಜೊತೆಯಲ್ಲಿ ಉದ್ಯೋಗ ಅಂತಂದಾಗ ಸರ್ಕಾರಿ ಉದ್ಯೋಗವೋ ಸ್ವಂತ ಉದ್ಯೋಗವೋ, ಸರ್ಕಾರಿ ಉದ್ಯೋಗ ಆದರೆ ಅದು ಯಾವ ಕ್ಷೇತ್ರ, ಯಾವ ಇಲಾಖೆ, ಜೊತೆಯಲ್ಲಿ ಸರ್ಕಾರಿ ಕ್ಷೇತ್ರ ಕೇಂದ್ರ ಸರ್ಕಾರವೋ ಇದೆಲ್ಲ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ. ಒಂದು ರಾಶಿ ಫಲವನ್ನು ಹೇಳಬೇಕಾದ್ರೆ ಇದೆಲ್ಲವನ್ನು ಗಮನಿಸಬೇಕು. ಜೊತೆಯಲ್ಲಿ ಮೂಲ ಜಾತಕದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಎಲ್ಲ ಗ್ರಹಗತಿಗಳು ಚೆನ್ನಾಗಿರಬೇಕು, ರಾಜಯೋಗಗಳಿರಬೇಕು. ಯೋಗಕಾರಕವಾದಂತಹ ದಶಾಭುಕ್ತಿ ಜಾತಕದಲ್ಲಿ ಇದ್ದಾಗ ಇನ್ನೂ ಒಳ್ಳೆಯ ಫಲವನ್ನು ನಾವು ಹೇಳುವುದಕ್ಕೆ ಸಾಧ್ಯ. ಕೇವಲ ಇದು ಗೋಚಾರದಲ್ಲಿ ನಾವು ಹೇಳ್ತಕ್ಕಂಥದ್ದು ಜನರಲ್ ಆಗಿ. ಅದನ್ನು ಕನ್ಯಾ ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕರ್ಮಸ್ಥಾನ ಪ್ರಮುಖವಾಗಿ ನಾವು ತೆಗೆದುಕೊಂಡಾಗ ಕರ್ಮಸ್ಥಾನದಲ್ಲಿ ರಾಶ್ಯಾಧಿಪತಿ ಅಲ್ಲೇ ಇರುವುದರಿಂದ ಒಳ್ಳೆಯ ಅಂಶ. ನೀವು ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ. ಕೆಲಸ ಬದಲಾವಣೆ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ನೀವು ಕೆಲಸ ಬದಲಾವಣೆ ಮಾಡಬೇಕು. ಈ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಕೆಲಸ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದು ಒಳ್ಳೆಯ ಸಮಯ ಅಂತ ನೀವು ನಿರೀಕ್ಷೆ ಮಾಡಿದಂತೆ ಆ ಕ್ಷೇತ್ರದಲ್ಲಿ ಸರಿಯಾದ ಒಂದು ವೇತನದ ಸಹಿತ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳಿದೆ. ಯಾರು ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಅಂದುಕೊಂಡವರು ಈ ಸಮಯದಲ್ಲಿ ಮಾಡಿ. ಜೊತೆಯಲ್ಲಿ ನೀವು ಮಾಡತಕ್ಕಂತಹ ಕೆಲಸದಲ್ಲಿಯೇ ನಿಮಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಆಗತಕ್ಕಂಥದ್ದು, ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥದ್ದು, ಪ್ರಾಜೆಕ್ಟನ್ನು ಸರಿಯಾದ ರೀತಿಯಲ್ಲಿ ಮುಗಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಕನ್ಯಾ ರಾಶಿಯವರಿಗೆ ಇದೆ ಎನ್ನತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇನ್ನು ಖಾಸಗಿ ಕ್ಷೇತ್ರ ಅಂದರೆ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೂ ಕೂಡ ಒಳ್ಳೆಯ ಒಂದು ಅಂಶಗಳು ಇದೆ. ಅದರಲ್ಲೂ ಪ್ರಮುಖವಾಗಿ ಸ್ವಂತ ಉದ್ಯೋಗ ಅಂದರೆ ಯಾವ ಕ್ಷೇತ್ರ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಂತ ಒಂದು ಹೋಟೆಲ್ ಉದ್ಯಮವನ್ನು ನಡೆಸ್ತಕ್ಕಂಥವ್ರು ಇರ್ತಾರೆ, ಕ್ರೀಡಾ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರು ಇರ್ತಾರೆ,
ಅಥವಾ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರ್ಬೋದು, ಅಥವಾ ಸಿನಿಮಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅವರಿಗೆ ಈ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಅಭಿವೃದ್ಧಿ ಆಗತಕ್ಕಂತಹ ತಿಂಗಳು ಜೂನ್ ತಿಂಗಳು ಅಂತೇಳಿ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಏನೇ ಇದ್ದಾರೆ ಅದರ ಮೇಲೆ ಒಂದು ವಿಶೇಷವಾಗಿ 2 ಗ್ರಹಗಳ ದೃಷ್ಟಿ ಇರುವುದರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಒಂದು ಹೆಚ್ಚಿನ ಹಣ ಗಳಿಕೆ ಮಾಡತಕ್ಕಂತಹ ಯೋಗ ಇದೆ. ಜೊತೆಯಲ್ಲಿ ಈ ನಿವೇಶನ, ಒಂದು ಸೈಟ್ ಖರೀದಿ, ಮನೆ ಖರೀದಿ ಮಾಡ್ತಕ್ಕಂಥ, ಕೃಷಿ ಭೂಮಿ ಖರೀದಿ ಮಾಡ್ತಕ್ಕಂಥವ್ರು ಯಾವುದೇ ಇರಲಿ, ಇದು ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ಖರೀದಿಯನ್ನು ಮಾಡುವುದರಿಂದ ಒಂದು ವಿಶೇಷವಾದಂತಹ ಅಭಿವೃದ್ಧಿ ಅದರಲ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಇರತಕ್ಕಂತಹ ಅಂಶ. ಅಂದರೆ ರಿಯಲ್ ಎಸ್ಟೇಟ್ ಭೂ ವ್ಯವಹಾರದಲ್ಲಿ ಒಳ್ಳೆಯ ಸಮಯ ಜೂನ್ ತಿಂಗಳು ಅಂತ ಹೇಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಒಂದು ಸಮಯ ಇದೆ. ಆ ಕ್ಷೇತ್ರದಲ್ಲಿ ಯಾರೇ ಇರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ಯಾರೇ ಆದರೂ ಕೂಡ, ಅಥವಾ ನೌಕರರಿರ್ಬೋದು, ಅವರಿಗೆ ಅದರಿಂದ ಅವರು ಮಾಡ್ತಕ್ಕಂತಹ ಕೆಲಸದಲ್ಲಿ ಅವರಿಗೆ ಏನೊಂದು ಅಭಿವೃದ್ಧಿ ಆಗುತ್ತೆ, ಅದರಿಂದ ಒಂದು ವಿಶೇಷವಾದಂತಹ ಹಣ ಗಳಿಕೆ ಆಗ್ಬೋದು, ಕೀರ್ತಿ ಸಂಪಾದನೆ ಆಗ್ಬೋದು, ಒಳ್ಳೆಯ ಹೆಸರು ಗಳಿಸ್ತಕ್ಕಂಥದ್ದು, ಈ ರೀತಿಯಾಗಿ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಜೊತೆಗೆ ಅದರಲ್ಲೂ ಈ ಮಾಧ್ಯಮದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಟಿ ವಿ ಚಾನಲ್ ಇರ್ಬೋದು, ಯೂಟ್ಯೂಬ್ ವಾಹಿನಿ ಮಾಡ್ತಕ್ಕಂಥವ್ರು, ಅಥವಾ ದಿನಪತ್ರಿಕೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು, ಅಂಥವರಿಗೆಲ್ಲ ಒಂದು ಒಳ್ಳೆಯ ಸಮಯ ಈ ತಿಂಗಳು ಅಂತ. ಅವರು ಯಾವುದೇ ಒಂದು ಬದಲಾವಣೆ ಆದರೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಅವರಿಗೊಂದು ಉತ್ತಮವಾದಂತಹ ಜೀವನದ ಅಭಿವೃದ್ಧಿಗೆ ಪೂರಕವಾದಂತಹ ರೀತಿಯಲ್ಲಿ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬದಲಾವಣೆಗಳು ಆಗತಕ್ಕಂತಹ ಸಾಧ್ಯತೆಗಳು ಇದೆ. ರಾಜಕೀಯ ರಂಗದಲ್ಲಿ ಇರತಕ್ಕಂಥವರಿಗೆ 9ರಲ್ಲಿ ರವಿ ಇರುವುದ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಒಂದು ಅಯಾಚಿತವಾಗಿ, ಅಂದರೆ ಹೆಚ್ಚು ಕಷ್ಟಪಡದೆ ಅಧಿಕಾರ ಪದವಿ ಸಿಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಎಷ್ಟೋ ಜನ ಎಷ್ಟೋ ಕಷ್ಟಪಡ್ತಾರೆ, ಜೀವನದ ಪ್ರಾರಂಭದಿಂದ ಕೆಲಸ ಮಾಡ್ತಾನೆ ಇರ್ತಾರೆ, ಆದರೆ ಅವರಿಗೆ ಯಾವುದೇ ಪದವಿ ಸಿಗ್ತಾ ಇರುವುದಿಲ್ಲ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥವರು ಎಲ್ಲರೂ ಕೂಡ ಅಂತಹ ಪದವಿ ಅಧಿಕಾರವನ್ನು ಪಡೆದುಕೊಳ್ತಾ ಇರ್ತಾರೆ. ಇದನ್ನು ನೋಡಿ ಅವರು ಏನು ಮಾಡುವುದಕ್ಕಾಗಿ, ಇಂತಹ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇದೆ, ಕಷ್ಟಪಟ್ಟರೂ ನಮಗೆ ಯಾವುದೇ ರೀತಿ ಪ್ರತಿಫಲ ಇಲ್ಲ ಅನ್ನತಕ್ಕಂತಹ ಕೊರಗು ಕಾಡ್ತಾ ಇರುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಅವರ ಕೊರಗಿಗೆಲ್ಲ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಒಂದು ಫಲ ಸಿಗತಕ್ಕಂತಹ ಒಂದು ತಿಂಗಳು ಈ ತಿಂಗಳು ಅಂತ ಹೇಳಬಹುದು. ಅದರಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಪದವಿ ಸಿಗುತ್ತೆ. ಇನ್ನಿತರ ಒಂದು ಆ ರಾಜಕೀಯ ಕ್ಷೇತ್ರದಲ್ಲಿ ಯಾರು ಚಟುವಟಿಕೆಯಿಂದ ಸಕ್ರಿಯರಾಗಿರ್ತಾರೋ ಅವರವರ ಒಂದು ಅರ್ಹತೆಗೆ ಅನುಗುಣವಾಗಿ ಆ ಒಂದು ಪದವಿ ಅಧಿಕಾರ ಸಿಗತಕ್ಕಂತಹ ಲಕ್ಷಣಗಳು ಕೂಡ ಈ ತಿಂಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಈ ಒಂದು ಪ್ರಮೋಷನ್ ಸಿಗಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಪ್ರಮೋಷನ್ಗೆ ಈ ಸರಿಯಾದ ಸಮಯ, ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಪ್ರಯತ್ನವನ್ನು, ಅಂದರೆ ಎಫರ್ಟನ್ನು ಹಾಕಿದರೆ ಈ ಸಮಯದಲ್ಲಿ ನಿಮಗೆ ಸರ್ಕಾರಿ ಕ್ಷೇತ್ರದಲ್ಲಿ, ಅಂದರೆ ಸರ್ಕಾರಿ ಉದ್ಯೋಗಿಗಳು ಕೂಡ ಬಡ್ತಿ ಸಿಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ಜೊತೆಯಲ್ಲಿ ಇನ್ನು ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸೌಂದರ್ಯವರ್ಧಕಗಳು ಕೆಲಸ ಅಥವಾ ಔಷಧ ಮಳಿಗೆಗಳನ್ನು ಸ್ಥಾಪನೆ ಮಾಡ್ತಕ್ಕ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಪ್ರವಾಸಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ, ಅಥವಾ ಪ್ರವಾಸಿ ಮಂದಿರ ಅಥವಾ ಪ್ರವಾಸಿ ತಾಣಗಳಲ್ಲಿ ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಒಂದು ಉತ್ತಮವಾದಂತಹ ಲಾಭ ಗಳಿಕೆ ಮಾಡತಕ್ಕಂತಹ ಒಂದು ತಿಂಗಳು ಈ ಜೂನ್ ತಿಂಗಳು ಅಂಥೇಳಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ. ವಿದ್ಯಾರ್ಥಿಗಳು, ಪ್ರಮುಖ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂತಹ ಕನಸನ್ನು ಹೊತ್ತಿರ್ತಾರೆ. ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ಆ ಕಾಲೇಜಿನಲ್ಲೇ ಸೀಟ್ ಸಿಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಈ ಅಡೆತಡೆಗಳು ಬಂದರೂ ಕೂಡ ನೀವು ಅಂದುಕೊಂಡಂತೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ, ಆಸೆಗೆ ಅನುಗುಣವಾಗಿ ಅದು ನೀವು ಅಂದುಕೊಂಡಂತಹ ರೀತಿಯಲ್ಲೇ ವೈದ್ಯಕೀಯ ಸೀಟು ನಿಮಗೆ ಸಿಗತಕ್ಕಂತಹ ಸಾಧ್ಯತೆಗಳು, ತಾಂತ್ರಿಕವಾದಂತಹ ಕ್ಷೇತ್ರದಲ್ಲಿಯೂ ಕೂಡ ಅಭಿವೃದ್ಧಿ ಆಗತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇದೆ. ಲಾಭದಲ್ಲಿ ಗುರುವಿದರಿಂದ ನೀವು ಅಂದುಕೊಂಡಂತಹ ಕಾಲೇಜಿನಲ್ಲೇ ನಿಮಗೆ ಪ್ರವೇಶ ಸಿಗುತ್ತೆ. ಉನ್ನತ ವಿದ್ಯಾಭ್ಯಾಸ, ಅದರಲ್ಲೂ ಕೇಂದ್ರ ಸರ್ಕಾರದ ಒಂದು ಸಾರ್ವಜನಿಕ ಸೇವೆಗಳು, IPS IAS ಇಂತಹ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರು ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಅಟೆಂಪ್ಟಲ್ಲಿ ಅವರು ವಿಶೇಷವಾಗಿ ಅದರಲ್ಲಿ ತೇರ್ಗಡೆ ಹೊಂದಿ ಆ ಮೂಲಕ ಉನ್ನತ ಹುದ್ದೆಗೆ ಅವರು ಆಯ್ಕೆ ಆಗತಕ್ಕಂತಹ ಒಂದು ವಿಶೇಷವಾದಂತಹ ರಾಜಯೋಗ ಅಂತೇಳಿ ಹೇಳ್ಬೋದು. ಇಂತಹದ್ದು ಕೂಡ ಕನ್ಯಾ ರಾಶಿಯವರಿಗೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ CA ಇರ್ಬೋದು, ಅಥವಾ ಕಾನೂನಲ್ಲೂ ಕೂಡ ಕಾನೂನು ವಿದ್ಯಾಭ್ಯಾಸದಲ್ಲಿ ವಿಶೇಷವಾದಂತಹ ಪರೀಕ್ಷೆಗಳು ಇರುತ್ತೆ.
ಕಾನೂನು ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕು, ಉತ್ತಮವಾದಂಥ ಹೆಸರು ಗಳಿಸಬೇಕು, ಹಣವನ್ನು ಗಳಿಸಬೇಕು, ಹೀಗೆಲ್ಲ ಆಸೆ ಇರುತ್ತೆ. ಆದರೆ ಆಯಾ ನಿಶ್ಚಿತವಾದಂಥ ನಿರ್ದಿಷ್ಟವಾದಂತಹ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತೆಯೂ ಕೂಡ ಅಭಿವೃದ್ಧಿ ಆಗತಕ್ಕಂತಹ ಲಕ್ಷಣಗಳು ಇದೆ. ಇನ್ನು ಕೋರ್ಟ್ ಕೇಸುಗಳು, ಎಷ್ಟೋ ಕುಟುಂಬದಲ್ಲಿ ನಡೀತಾ ಇರುತ್ತೆ. ಯಾವುದ್ಯಾವುದೋ ಬೇರೆ ಬೇರೆ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ಮನಸ್ತಾಪಗಳು ಬಂದು ಆ ಮೂಲಕ ಕೋರ್ಟ್ಗಳಲ್ಲಿ ಅಂತಹ ಕೇಸು ನಡೀತಾ ಇರುತ್ತೆ. ಈ ತಿಂಗಳಲ್ಲಿ ಅದು ನಿಮ್ಮ ಪರವಾಗಿ ಇತ್ಯರ್ಥ ಆಗತಕ್ಕಂತಹ ಒಂದು ಸಂದರ್ಭಗಳು ಕೂಡ ಇದೆ. ಅಥವಾ ಒಂದು ಮಾತುಕತೆಯ ಮುಖಾಂತರ ಅದು ಬಗೆಹರಿತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅಂದರೆ ಕೋರ್ಟ್ ಕೇಸುಗಳು ಈ ತಿಂಗಳಲ್ಲಿ ಇತ್ಯರ್ಥ ಆಗುತ್ತೆ ಅಂಥೇಳಿ ಅರ್ಥ. ಪ್ರಮುಖವಾಗಿ ಈ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಅದು ವಿಳಂಬ ಆದರೂ ಕೂಡ ನಿಮ್ಮ ಪರವಾಗಿ ತೀರ್ಪು ಬರಬೇಕು ಅಂತ ಅಂದುಕೊಂಡಿದ್ರೆ ಈ ಸಮಯದಲ್ಲಿ, ಅಂದರೆ ಈ ತಿಂಗಳಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿಮಗೆ ಅದರಿಂದ ಒಂದು ಕೋರ್ಟ್ ವಿವಾದದಿಂದ, ಕೋರ್ಟ್ ಕೆಲಸಗಳಿಂದ, ಆ ಕಿರಿಕಿರಿಯಿಂದ ಹೊರಗೆ ಬರತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಕೂಡ ಈ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಎನ್ನತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇಲ್ಲಿ ಇನ್ನೊಂದು ಸಪ್ತಮದಲ್ಲಿ ಕನ್ಯಾ ರಾಶಿಯವರಿಗೆ ಶನಿ ಇರುವುದರಿಂದ ವಿವಾಹದ ಒಂದು ವೈವಾಹಿಕ ಸಮಸ್ಯೆಗಳು ಕಾಡಬಹುದು. ಅಂದರೆ ಮದುವೆ ಆಗಿರತಕ್ಕಂಥವ್ರಿಗೆ ಏನೋ ಒಂದು ರೀತಿಯ ಅಸಮಾಧಾನ ಅಥವಾ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥದ್ದು, ಪರಸ್ಪರ ದಂಪತಿಗಳಲ್ಲಿ ಮನಸ್ತಾಪ ಜಾಸ್ತಿ ಆಗತಕ್ಕಂಥದ್ದು, ಇಂತಹದ್ದು ಸಮಸ್ಯೆಗಳು ಉಂಟಾಗಬಹುದು. ಅವಿವಾಹಿತರಿಗೆ ವಿವಾಹ ವಿಳಂಬ ಆಗಬಹುದು. ಅಂದರೆ ವಿವಾಹದ ಪ್ರಯತ್ನ ವಿಫಲ ಆಗತಕ್ಕಂತಹದ್ದಿರ್ಬೋದು. ಆದರೆ ನಿರಾಶರಾಗಬೇಡಿ, ಪ್ರಯತ್ನವನ್ನು ಮುಂದುವರೆಸಿ. ಎಲ್ಲದಕ್ಕೂ ಋಣಾನುಬಂಧ ಕೂಡಿ ಬರಬೇಕಾಗುತ್ತೆ. ಆದ್ದರಿಂದ ಅಂತಹ ಪ್ರಯತ್ನವನ್ನು ನಾವು ಮುಂದುವರಿಸ್ತಕ್ಕಂಥದ್ದಿಂದ ಒಳ್ಳೆಯ ಸಮಯ ಬಂದಾಗ ಅಂತಹ ಒಂದು ವೈವಾಹಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವಿಫಲ ಆದರೂ ಮುಂದೆ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನತಕ್ಕಂತಹ ಭಾವನೆ ಇಟ್ಟುಕೊಂಡು ನಾವು ಮುಂದುವರೆದರೆ ಕನ್ಯಾ ರಾಶಿಯವರಿಗೆ ಮುಂದೆ ವಿವಾಹ ಭಾಗ್ಯವು ಕೂಡ ಕೂಡಿ ಬರುತ್ತೆ. ನವದಂಪತಿಗಳಿಗೆ ಒಂದು ವಿಶೇಷವಾಗಿ ವಿಹಾರವನ್ನು ಮಾಡತಕ್ಕಂಥ, ದೂರದ ದೇಶಗಳಿಗೆ ಪ್ರವಾಸ ಹೋಗತಕ್ಕಂಥದ್ದು, ಆ ಮೂಲಕ ದಾಂಪತ್ಯ ಜೀವನದಲ್ಲಿ ಸಂತೋಷ ದಿನಗಳನ್ನು ಈ ತಿಂಗಳಲ್ಲಿ ನೀವು ಕಳೆಯಲಿದ್ದೀರಿ. ವಾಹನ ಖರೀದಿಗೆ ಅಥವಾ ಒಂದು ನಿವೇಶನ ಖರೀದಿಗೆ, ಇದು ದ್ವಿಚಕ್ರ ವಾಹನ ಇರ್ಬೋದು, ಚತುರ್ಚಕ್ರ ವಾಹನ ಅಂದರೆ ಕಾರು ಇರ್ಬೋದು, ಇಂತಹದ್ದೆಲ್ಲ ನೀವು ಖರೀದಿ ಮಾಡೋಕ್ಕೋದ್ರೆ ಜೂನ್ 15ರ ನಂತರದಲ್ಲಿ ಒಳ್ಳೆಯ ಸಮಯ ಇರುವುದರಿಂದ ಆ ಸಮಯದಲ್ಲಿ ನೀವು ಅವುಗಳನ್ನು ಖರೀದಿಯನ್ನು ಮಾಡತಕ್ಕಂಥದ್ದು ಒಂದು ವಿಶೇಷವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ. ಹೊಸದು ಏನಾದರೂ ಖರೀದಿ ಮಾಡತಕ್ಕಂಥ ದುಬಾರಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥದ್ದಿದ್ದರೆ ಆ ಸಮಯದಲ್ಲಿ ಮಾಡಿ. ತಿಂಗಳ ಅರ್ಧ ಭಾಗದ ನಂತರದಲ್ಲಿ ವಿದೇಶಕ್ಕೆ ಪ್ರಯಾಣವನ್ನು ಮಾಡತಕ್ಕಂಥವ್ರು ಏನಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯ ಸಮಯ ಬಂದಾಗ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಅದರಿಂದ ಕನ್ಯಾ ರಾಶಿಯು ವಿದೇಶ ಪ್ರಯಾಣ, ವಿದೇಶ ಪ್ರವಾಸ ಏನಿದೆ ಅದನ್ನು ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಇದೆಲ್ಲ ಗೋಚಾರದಲ್ಲಿ 11ನೇ ಮನೆಯಲ್ಲಿ ಗುರು ಇದ್ದಾನೆ, ಶನಿ ದೃಷ್ಟಿ ಸಪ್ತಮದಿಂದ ರಾಶಿ ಮೇಲೆ ಇದೆ, ಇವೆಲ್ಲವೂ ರಾಶ್ಯಾಧಿಪತಿ ಸ್ವಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಅಂಶಗಳೇ. ಆದರೆ ಮೂಲ ಜಾತಕದಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಏನು ರಾಜಯೋಗಗಳಿದೆ, ಮೂಲ ಜಾತಕದಲ್ಲಿ ಯಾವ ಗಜಕೇಸರಿ ಯೋಗ ಇದೆಯಾ ಅಥವಾ ಲಕ್ಷ್ಮೀನಾರಾಯಣ ಯೋಗ ಇದೆಯಾ ಅಥವಾ ಇನ್ನಿತರ ದುರ್ಯೋಗಗಳು ಏನಾದರೂ ಇದೆಲ್ಲ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಗುರುಬಲ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ, 11ನೇ ಶುಭ ಏಕಾದಶ ಸ್ಥಾನ ಅಂತೇಳಿ ಹೇಳ್ತಾರೆ. ಆದರೆ ಜಾತಕದಲ್ಲಿ ಏನಾದರೂ ಗುರು ಚೆನ್ನಾಗಿ ಇಲ್ಲದೆ ಷಡ್ವರ್ಗಗಳಲ್ಲಿಯೂ ಕೂಡ ನೀಚನಾಗಿ ಏನಾದರೂ ಇದ್ದರೆ ಗುರುಬಲ ಇಷ್ಟೆಲ್ಲ ಇದ್ದರೂ ಕೂಡ ಒಳ್ಳೆಯ ಫಲ ಸಿಗುವುದಿಲ್ಲ, ಕೆಲಸಗಳು ಆಗುವುದಿಲ್ಲ, ಹಾಗಾಗಿಬಿಡುತ್ತೆ. ಗುರುಬಲ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಏನು ಕೆಲಸ ಆಗಿಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ. ಅದೆಲ್ಲ ಇದೇ ಕಾರಣದಿಂದ ಮೂಲ ಜಾತಕವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಯಲ್ಲಿ ಈ ಗೋಚಾರದನ್ನು ಕೂಡ ನಾವು ನೋಡಿಕೊಂಡು ಆ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡು ಆ ದಾರಿಯಲ್ಲಿ ನಡೆದರೆ ಮಾತ್ರ ಅಭಿವೃದ್ಧಿ ಆಗುವುದಕ್ಕೆ, ಜೀವನದಲ್ಲಿ ಒಂದು ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ. ಅಂದರೆ ಮೂಲ ಜಾತಕವೂ ಕೂಡ ಇಂಪಾರ್ಟೆಂಟು, ಈ ಗೋಚಾರದ ಫಲಗಳು ಕೂಡ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಅದರಿಂದ ಇವೆರಡನ್ನು ನಾವು ಗಮನಿಸಿಕೊಂಡು ಸರಿಯಾದ ರೀತಿಯಲ್ಲಿ ಜೀವನಕ್ಕೆ ಒಂದು ಮಾರ್ಗದರ್ಶನ ಕೊಡತಕ್ಕಂಥದ್ದೇ ಈ ಮಾಸ ಭವಿಷ್ಯವನ್ನು ಹೇಳತಕ್ಕಂತಹ ಉದ್ದೇಶ. ಜೊತೆಯಲ್ಲಿ ಕನ್ಯಾ ರಾಶಿಯವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ಶ್ರೀನಿವಾಸ, ಲಕ್ಷ್ಮೀ ನರಸಿಂಹ, ರಾಮ, ಕೃಷ್ಣ ಇಂಥ ದೇವಾಲಯಗಳಲ್ಲಿ ಶನಿವಾರದ ದಿವಸ ವಿಶೇಷವಾಗಿ ಅರ್ಚನೆಯನ್ನು ಮಾಡತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮವನ್ನು ಸ್ತ್ರೀಯರು ಸಾಯಂಕಾಲ ಸಮಯದಲ್ಲಿ ಪಠಿಸ್ತಕ್ಕಂಥದ್ದು, ಇದೆಲ್ಲವನ್ನು ಅನುಸರಿಸಿದರೆ ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾದಿ ಭವಂತು.